ಅಂದರೆ ನಾನು ಇಷ್ಟು ದಿನ ತುಂಬ ಲಾಂಗ್ ಟೈಮ್ ಆಯಿತು ನಾನು ವೀಡಿಯೋಸ್ಗಳನ್ನು ಮಾಡೋಕ್ಕಾಗಿಲ್ಲ. ಯಾಕಂದರೆ ನನಗೆ ತುಂಬ ಬ್ಯುಸಿ ಇದ್ದೆ. ನಾನು ಬ್ಲೌಸಸ್ಗಳು ಸ್ಟಿಚ್ ಮಾಡೋದು ತುಂಬ ಮದುವೆ ಬಟ್ಟೆಗಳೆಲ್ಲ ಆರ್ಡರ್ ಬರೋದೆಲ್ಲ ತುಂಬ ಜಾಸ್ತಿ ಆಗಿತ್ತು. ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ. ಈಗ ಅದಕ್ಕೋಸ್ಕರನೇ ಈಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಯಾಕೋ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಯಾಕೆ ಸುಮ್ಮನೆ ಬಿಡೋದು, ಮಾಡೋಣ ಅಂತ ಅಂದ್ಕೊಂಡು ಹಾಗಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನಿನ್ನೆ ದಿನ ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ, ಅದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಫ್ರೆಂಡ್ಸ್. ನೋಡಿ, ನಾನು ಓವರ್ಲಾಕ್ ಮಿಷಿನನ್ನು ತೊಗೊಬಂದಿದ್ದೀನಿ. ಫಸ್ಟು ನಾನು ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ಓವರ್ಲಾಕನ್ನು ಬೇರೆ ಕಡೆಗೆ ಕೊಡ್ತಾಯಿದ್ದೆ ನಾನು ಮಾಡೋದಕ್ಕೆ. ಬಟ್ ಇವಾಗ ಆ ಥರ ಮಾಡ್ತಾಯಿಲ್ಲ. ನಾನೇ ಮಿಷಿನ್ ತೊಗೊಬಂದೆ. ಇದ್ರ ಕಾಸ್ಟು ಸುಮಾರು 6,000 6,500 ಸಮಥಿಂಗ್ ಆಗಿದೆ. ವಿತ್ ಮೋಟ್ರು ಎಲ್ಲ ಸಮೇತ ಸಿಕ್ಕಿದೆ. ಇಲ್ಲೆಲ್ಲ ಇದನ್ನ ಸ್ಟ್ಯಾಂಡ್ ಬೇಕು ಅಂತ ಅಂದರೆ ಸುಮಾರು 8,000 7,500 ಹತ್ತತ್ತು ಆಗುತ್ತೆ ಅಂತ ಹೇಳಿದರು. ನಂಗೆ ಸ್ಟ್ಯಾಂಡ್ ಏನು ಬೇಕಾಗಿಲ್ಲ, ಟೇಬಲ್ ಏನು ಅವಶ್ಯಕತೆ ಇರಲಿಲ್ಲ. ಇಲ್ಲೇ ಟೇಬಲ್ ಇತ್ತಲ್ಲ, ಹಂಗಾಗಿ ಪೋರ್ಟೇಬಲ್ ಇದನ್ನು ಹಿಂಗೆ ಎತ್ಕೊಂಡು ಎಲ್ಲಿ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಆ ಥರ ಮಿಷಿನ್ ತೊಗೊಂಡೆ ನಾನು. ಮೋನಾ ಕಂಪ್ನಿದು. ತುಂಬ ಚೆನ್ನಾಗಿ ಓವರ್ಲಾಕ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ನೆನ್ನೆ ಸ್ಟಿಚ್ ಮಾಡಿರೋ ಬ್ಲೌಸಸ್ಸಿಗೆ ನಾನು ಓವರ್ಲಾಕ್ ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಓವರ್ಲಾಕ್ ಆಗಿದೆ. ಮಾತ್ರ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು. ಅದಕ್ಕೆ ಓವರ್ಲಾಕ್ ಮಿಷಿನ್ನು ಇರಲೇಬೇಕು. ಓವರ್ಲಾಕ್ ಮಾಡ್ದೇ ಬ್ಲೌಸ್ ಸ್ಟಿಚ್ ಮಾಡೋದು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಆಮೇಲೆ ಬೇರೆ ಕಡೆ ಕೊಟ್ಟು ಮಾಡಿಸಿದ್ರೂ ಸಹ ಬೇರೆ ಕಡೆ ಎಲ್ಲ ನೀಟಾಗಿ ಫಿನಿಶಿಂಗ್ ಎಲ್ಲ ಮಾಡೋದಿಲ್ಲ ಓವರ್ಲಾಕು. ಹಾಗಾಗಿ ನಾನು ಒಂದು ಓವರ್ಲಾಕ್ ಮಿಷಿನನ್ನು ನಾನು ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್. ಇದನ್ನು ನಾನು ಬಟ್ಟೆ ಸ್ಟಿಚ್ ಮಾಡಿದ ಅಮೌಂಟಲ್ಲಿ ಎಕ್ಸ್ಟ್ರಾ ಅಮೌಂಟ್ ಸೇವಿಂಗ್ಸ್ ಆಗಿಬಿಟ್ಟು ಅದರಲ್ಲಿ ನಾನು ತೊಗೊಂಡಿರೋದು ಫ್ರೆಂಡ್ಸ್. ನೀವುಗಳು ಸಹ ಮನೆಯಲ್ಲೇ ಕೂತ್ಕೊಂಡು ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡ್ಬೋದು. ನಿಮಗೂ ಸಹ ಇದರಿಂದ ತುಂಬ ಬೆನಿಫಿಟ್ಸ್ಗಳು ಸಿಗುತ್ತೆ. ನೋಡಿ, ನಾನು ಒಬ್ಬರಿಂದ ಒಂದೊಂದೇ ಬ್ಲೌಸು, 2 ಬ್ಲೌಸು, 3 ಬ್ಲೌಸು, ಒಬ್ಬರಿಂದ ಒಬ್ಬರು ಕಸ್ಟಮರು ಈ ಥರ ಮಾಡಿ ಈಗ ತುಂಬ ಜನ ಕಸ್ಟಮರ್ಸ್ ನನಗಾಗಿದ್ದಾರೆ. ಅದಕ್ಕೆ ನಾವು ಶ್ರಮ ಪಡೋದು ಒಂದು ಕಾರಣ. ಬೇಸಿಕ್ಕು ನಾನು ಟೈಲರಿಂಗು ಮಾಡಿದವಳಲ್ಲ ನಾನು. ನನ್ನ ಪ್ರೊಫೆಷ್ನಲ್ ಇದಲ್ಲ. ನಾನು ಫಸ್ಟು ಸ್ಟಾಫ್ ನರ್ಸಾಗಿ ಡ್ಯೂಟಿ ಮಾಡಿರೋದು. ಇವಾಗ ನನ್ನ ಪ್ರೊಫೆಷನ್ನು ಟೈಲರಿಂಗ್ ಮಾಡಿದ್ದೀನಿ. ಜಾಬ್ ಕ್ವಿಟ್ ಮಾಡಿ ಸುಮಾರು 2 ಇಯರ್ ಆಯಿತು. ಈ 2 ಇಯರಲ್ಲಿ ನನ್ನ ಪ್ರೊಫೆಷ್ನಲ್ ಕಂಪ್ಲೀಟಾಗಿ ಫುಲ್ಲು ಟೈಲರಿಂಗೇ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ಇದು ಹೌದು ಫ್ರೆಂಡ್ಸ್, ಇದು ನೋಡಿ, ಇದು ಪ್ಲೈನ್ ಬ್ಲೌಸು. ಇದಕ್ಕೇನು ಡಿಸೈನ್ ಇಲ್ಲ, ಬರೀ ಪ್ಲೈನ್ ಬ್ಲೌಸಸ್ ಅಷ್ಟೇ ಆಂಟಿ ಸ್ಟಿಚ್ ಮಾಡಿಸ್ಕೊಂಡಿರೋದು ಇದನ್ನು. ಇದು ನೋಡಿ ಫ್ರೆಂಡ್ಸ್, ಇದು ಕಂಪ್ಯೂಟರ್ ವರ್ಕು ಬ್ಲೌಸು ಫ್ರೆಂಡ್ಸ್. ಇದು ಕಂಪ್ಯೂಟರ್ ವರ್ಕಲ್ಲಿ ಮಾಡಿಸಿರೋದು. ಇದು ಈ ಥರ ಬಂದಿದೆ ಕಟ್ ವರ್ಕ್ ಬ್ಲೌಸು. ಇದಕ್ಕೆ ನೆಟ್ಟೆಡ್ ಹಾಕಿಬಿಟ್ಟು ಸ್ಲೀವ್ಸನ್ನು ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ಡಿಸೈನು. ಇದಕ್ಕೆ ಕಸ್ಟಮರು ಪ್ಯಾಡು ಹಾಕಿ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಫಿನಿಶಿಂಗ್ ಎಲ್ಲ ಎಷ್ಟು ನೀಟಾಗಿ ಬಂದಿದೆ. ಪ್ಯಾಡ್ ಹಾಕಿಬಿಟ್ಟು ಸ್ಟಿಚ್ ಮಾಡಿಕೊಟ್ಟಿರೋದು ಇದನ್ನು. ಅವರು ಪ್ಯಾಡೆಡ್ ಬ್ಲೌಸನ್ನು ವೇರ್ ಮಾಡ್ತಾರೆ ಅವರು, ಹಾಗಾಗಿ ಪ್ಯಾಡ್ ಹಾಕಿಬಿಟ್ಟು